ಇವತ್ತು ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದು DCC ಬ್ಯಾಂಕಿನ ಕುರಿತಾಗಿ ನಿನ್ನೆ ಒಂದು ಮೀಟಿಂಗ್ ಮಾಡಿದರು. DCC ಬ್ಯಾಂಕಿನ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರಾದಿಯಾಗಿ ಸರಿಸುಮಾರು 700 ಕೋಟಿ ರೂಪಾಯಿಗಳನ್ನು ಫ್ಯಾಕ್ಟ್ರಿಗಳಿಗೆ ಲೋನ್ ಕೊಡ್ತೀನಿ ಅಂತಕ್ಕಂಥ ಅಜೆಂಡಾವನ್ನು ನಿನ್ನೆ ಪಾಸ್ ಮಾಡಿದ್ದಾರೆ. ನಮ್ಮ ವಿರೋಧ ಏನಂತಂದ್ರೆ, ನೀವು ಲೋನ್ ಕೊಟ್ಟಿರ್ತಕ್ಕಂಥ ಕಾರ್ಖಾನೆಗಳಿಂದ ಆ ಲೋನನ್ನು ರಿಕವರಿ ಮಾಡೋ ಸಾಮರ್ಥ್ಯದರ ಲೋನ್ ಕೊಡ್ರಿ, ನಮ್ಮದು ಅಭ್ಯಂತರ ಇಲ್ಲ. ಅವೆಲ್ಲ ಲಾಕೌಟ್ ಆಗಿ ಹಾಳಾಗಿ ಲುಕ್ಸಾನಾಗಿ ಆಮೇಲೆ NCLTಗೆ ಹೋಗಿ ಟ್ರಿಬ್ಯುನಲ್ಗೆ ಹೋಗಿ ಅರ್ಧಕ್ಕಿಂತ ಅರ್ಧ ಕಡಿಮೆ ತುಂಬತಕ್ಕಂಥ ಯೋಚನೆ ನಾವು ಇಟ್ಕೊಂಡಾರ. ಆ ಕಾರ್ಖಾನೆಗಳಿಗೆ ನೀವು ಕೊಡಬೇಡ್ರಿ. ಕೊಡೋದಾದ್ರೆ ನಮ್ಮದೊಂದು ವಿನಂತಿ ಅದ. ಈಗ ಅಧ್ಯಕ್ಷರಿಗೆ ರೆಸ್ಪಾನ್ಸ್ ಮೂಲಕ ಬಂದಿತ್ತದ, ರೆಫರೆನ್ಸ್ ಮೂಲಕ ನಿಮ್ಮ ಆಸ್ತಿ ಪತ್ರವನ್ನು ಅದಕ್ಕೆ ಹಚ್ಚಿ ಲೋನ್ ಕೊಡ್ರಿ. ಅದ ರೈತರಿಗೆ 40,000 ಕೊಡಕತ್ತೀರಿ. ನಬಾರ್ಡ್ ಗೈಡ್ಲೈನ್ಸ್ ಏನದ 82,600 ಏನೋ ಕೊಡಲಿಕ್ಕೆ ಗೈಡ್ಲೈನ್ಸ್ ಅದ. ರೈತರಿಗೆ ಕೊಡಲಿ ಅಂತಂದಾಗ ಲುಕ್ಸಾನ್ ಆಗ್ತದೆ ನೀವು ಹೇಳ್ತೀರಿ. ಅದೇ ರೀತಿ ರೈತರಿಗೆ ಹೆಂಗೆ ಲುಕ್ಸಾನ್ ಆಗ್ತದಲ್ಲ, ಫ್ಯಾಕ್ಟ್ರಿ ಕೊಟ್ಟು ಯಾಕೆ ಲುಕ್ಸಾನ್ ಮಾಡ್ಕೊತೀರಿ? ನಮ್ಮ DCC ಬ್ಯಾಂಕ್ ಯಾಕೆ ಹಾಳು ಮಾಡ್ತೀರಿ? ನಮ್ಮ ಬ್ಯಾಂಕ್ ಹೆಂಗದ ಅದೇ ರೀತಿಯಾಗಿ ನೀವು ಮುಂದುವರಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ ನಾನು. ಸರ್, ಈಗ ಯಾವ್ಯಾವ ಇದರಲ್ಲಿ ಈ ರೀತಿ ಆಗಿದಾವೆ ಲಾಕೌಟ್ ಆಗುವಂಥ? ಸರ್, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ಮುಗುಟ್ಕನ್ ಖಾನಾವಳಿ ಇದು ಕಾರ್ಖಾನೆಗಳು, ಸಾಕಷ್ಟು ಕಾರ್ಖಾನೆಗಳು ನೋಡ್ಬೇಕಾರೆ ನೀವು ಎಲ್ಲ ಲುಕ್ಸಾನ್ ಮಾಡ್ಯಾರ. NCLTಗೆ ಹೋಗ್ಯಾರ. NCLTಗೆ ಹೋಗಿ ಆಮೇಲೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಂಡು ನಮ್ಮ DCC ಬ್ಯಾಂಕ್ ಹಾಳು ಮಾಡ್ಲಿಕ್ಕತ್ತಾರೆ. ಮತ್ತು ಅಂಥವ್ರಿಗೆ ಸಾಲ ಕೊಡತ್ತೆ. ಅಂಥವ್ರಿಗೆ ಸಾಲ ಕೊಡ್ತಾರೆ. 300 ಕೋಟಿ ರೂಪಾಯಿ ಸಾಲ ಕೊಡ್ಲಿಕ್ಕೆ ಒಂದೇ ಬ್ಯಾಂಕ್ ಬರಂಗಿಲ್ಲ ಸರ್. ಬ್ಯಾಂಕರ್ಸ್ಗಳ ಮೀಟಿಂಗ್ ಆಗಬೇಕು. ಧಾರವಾಡ ಮತ್ತು ಈ ಕಡೆ ಬಿಜಾಪುರ, ಬಾಗಲಕೋಟೆ, ಮಂಗಳೂರು 4-5 ಬ್ಯಾಂಕ್ ಕೂಡಿ 300 ಕೋಟಿ ರೂಪಾಯಿ ಸಾಲ ಕೊಡ್ಬೋದು. ಬ್ಯಾಂಕರ್ಸ್ ಮೀಟಿಂಗ್ ಆಗಬೇಕು. ಇವ್ರು ಒಬ್ಬರ ಅಜೆಂಡಾ ಹೆಂಗೆ ಪಾಸ್ ಮಾಡ್ಲಿಕ್ಕೆ ಹೋಗ್ತಾರೆ? ಸಾಧ್ಯ ಇಲ್ಲ ಸರ್. 700 ಕೋಟಿ ಕೊಡ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಸರ್ ಅವ್ರಿಗೆ. ಮುಂದೆ ಏನು ಮಾಡೋದು ಸರ್? 700 ಕೋಟಿ ಕೊಟ್ಟರು ಅಂತಂದ್ರೆ 1-2 ಕಂತುಗಳಿಗೆ ಸರಿಯಾಗಿ ವಸೂಲಿ ಇವ್ರು ಮಾಡದೇ ಇದ್ರೆ, ನಿರ್ದೇಶಕರುಗಳು ಅಧ್ಯಕ್ಷರು ಮಾಡದೇ ಇದ್ರೆ ನಾವು DCC ಬ್ಯಾಂಕಿಗೆ ಹೋರಾಟವನ್ನು ಮಾಡಬೇಕಾಗ್ತದೆ ಸರ್. ಈಗ ಈ ಆಸ್ತಿಗಳನ್ನು ಇಟ್ಕೊಂಡು ಈ ರಾಜಕಾರಣಿಗಳಿಗೆ ಏನಾದರೂ ಕೊಡ್ತಾ ಇದ್ದಾರೆ ಅವರು ಕಡಿಮೆ ದರದ ಆಸ್ತಿಗಳಿಗೆ? ಮೊನ್ನೆ ಜಯಸಿಂಗ್ ಶೆಟ್ಟಿದು ಏನೇನೋ ಗದ್ದಲಾಯ್ತು ಸರ್. ತಮ್ಮ ಮಾಧ್ಯಮದೊಳಗೂ ಬಂತು. ಯಾರ್ದೋ ಜಮೀನು ಯಾರೋ ತೊಗೊಂಡಾರ, ಪೊಲೀಸ್ ಫೈರಿಂಗ್ ಜಮೀನು ಅಂತ ಹೇಳಿದರು. ಯಾರೋ ಮತ್ತೊಬ್ಬರು ತೊಗೊಂಡಾರ, ಜಯಸಿಂಗ್ ಶೆಟ್ಟಿ ಅಂತ ಏನೇನೋ ಗದ್ದಲ ಇತ್ತು. ಆಮೇಲೆ ಲೋನ್ ರಿಕವರಿ ಆಗ್ಯದ ಅಂತ ಹೇಳಿದರು. ಹಿಂದಿನ ಅಜೆಂಡಾದೊಳಗೆ ಏನಿತ್ತು, ಜಯಸಿಂಗ್ ಶೆಟ್ಟಿಗೆ ರಿನ್ಯೂವಲ್ ಲೋನ್ 50 ಕೋಟಿ ಅಂತ ಇತ್ತು. ನಿನ್ನಿದ್ರೊಳಗೆ ಕ್ಯಾನ್ಸಲ್ ಆಗ್ಯದ. ಅಂದ್ರೆ ಅವ್ರಿಗೆ ಹೆಂಗೆ ಬೇಕಂಗೆ ಅನುಕೂಲ ಅವ್ರು ಮಾಡ್ಕೊಳಿಕತ್ತಾರೆ. ಮತ್ತು ಇನ್ನೊಂದು ಸರ, ಈಗ ಆಯಾ ತಾಲೂಕಿನೊಳಗೆ ಏನು ವರ್ಕರ್ಸ್ ಅದಾರಲ್ಲ, ಆ ರಾಜಕಾರಣ ಏನೋ ಉದ್ದೇಶ ಇರಬೇಕು ಅವ್ರದ್ದು. ಅವ್ರನ್ನ ತೆಗೆದು ಬೈಲೊಂಗಲ್ ಹಾಕೋದು, ಈ ಕಡೆ ಅವ್ರನ್ನ ತೆಗೆದು ಖಾನಾಪುರ ಕಡೆ ಹಾಕೋದು, ಖಾನಾಪುರದವ್ರ ತೆಗೆದು ಅಥಣಿ ಕಾಗವಾಡ ಕಡೆ ಹಾಕೋದು, ಈ ರಾಜಕೀಯ ಉದ್ದೇಶವನ್ನು ಬಿಡಬೇಕು. ಇಲ್ಲೇನದ ರಾಜಕಾರಣ ಮುಗೋದದ. DCC ಬ್ಯಾಂಕ್ ಅದೆಲ್ಲರೂ ಸಮಾನರು, ಇಲ್ಲಿ ಸಮಾನತೆ ಮಾಡ್ಕೊಂಡು ಹೋಗ್ಬೇಕಂತ ಅಷ್ಟೇ ಎಚ್ಚರಿಕೆ ಸರ್. 5 ಎಕರೆ ಕಡಿಮೆ ಬೆಲೆ ಬಾಳುವಂಥದ್ದಕ್ಕೆ 100 ಕೋಟಿ ರೂಪಾಯಿ ಹಿಂಗೆಲ್ಲ ಇದು ಮಾಡ್ತಾ ಇದ್ದಾರೆ. ಸಂಜಯ್ ಪಾಟೀಲ್ ಅವ್ರು ಸರ್ ಡಾಕ್ಯುಮೆಂಟ್ರಿನ ಅದ. 123 ಕೋಟಿ ರೂಪಾಯಿ ಕೇಳ್ತಾರೆ. ಅಲ್ಲೇನು ಕಲ್ಲಿಲ್ಲ, ಪೂಜಿಲ್ಲ, ಕಾರ್ಖಾನೆ ಇಲ್ಲ, ಡಿಸ್ಟಿಲರಿ ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. 123 ಕೋಟಿ ರೂಪಾಯಿ ಅಜೆಂಡಾ ಬಂದದ. ಅವರು ಅರ್ಜಿ ಬಂದುಬಿಟ್ಟದ ಈಗಾಗಲೇ. ಅದಕ್ಕೆ ಇವ್ರು 6 ಎಕರೆ ಸರ್. 6 ಎಕರೆಗೆ 123 ಕೋಟಿ. ನಮಗೆ 1 ಎಕರೆಗೆ 40,000 ರೂಪಾಯಿ ರೈತರು ಕೊಡಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ DCC ಬ್ಯಾಂಕ್ ಲುಕ್ಸಾನ್ ಆಗ್ತದೆ. ಹೆಂಗೆ ಸರ್? ಇವರು ಆಧಾರದ ಮ್ಯಾಗ ಅಂದ್ರೆ ಅದೇ ಏನಿಲ್ಲ ಸರಿ. ಅಲ್ಲಿ ಕೊಡೋದು 100 ಕೋಟಿಗೆ 4 ಕೋಟಿ ರೂಪಾಯಿ ಕಮಿಷನ್ ಏನೋದ DCC ಬ್ಯಾಂಕಿಗೆ. ಆ 4 ಅಂದ್ರೆ 4 28 ಹಿಂಗೆಲ್ಲ ಕಮಿಷನ್ ಬರ್ತದೆ, ಲಾಭ ಅದ. ದೊಡ್ಡವ್ರಿಗೆ ಕೊಟ್ಟರೆ ಅಲ್ಲಿ ಲಾಭ ಇರಬೇಕು, ಅದಕ್ಕಾಗಿ ಕೊಡ್ಲಿಕ್ಕತ್ತಾರ. ಅದ ರೈತರಿಗೆ ಲೋನ್ ಕೊಡಂದಾಗ 40,000 ರೂಪಾಯಿ ಲುಕ್ಸಾನ್ ಆಗ್ತಂತ ಓಪನ್ ಆಗಿ ಹೇಳ್ತಾರೆ ಇವ್ರು. ನಬಾರ್ಡ್ ಗೈಡ್ಲೈನ್ಸ್ ಅದ 82,000 ಸರಿ ಸುಮಾರು ಕೊಡ್ಬೋದು ಅಂತೇಳಿ ನಾನು ಹೇಳ್ತೀನಿ. ಈ 700 ಕೋಟಿ ರೂಪಾಯಿ ಏನು ಕೊಡಕತ್ತೀರಲ್ಲ, ಅಷ್ಟ ರೈತರಿಗೆ ಕೊಟ್ಬಿಡ್ರಿ. ಈ ಬ್ಯಾಂಕ್ ಯಾರ್ದ್ರಿ? ರೈತರ ಬ್ಯಾಂಕ್ ಸರಿ. ನಿಮಗೆ ಕೊಡಕ್ಕೆ ಹಿಂಗೆ? ಹಾಂ, ಅದು ರಾಜಕಾರಣ ಸರ್. ಅಲ್ಲಿ ರಾಯಬಾಗ್ ತಾಲೂಕಿನೊಳಗೆ ಮೊನ್ನೆ ಒಂದು 20 ಪೇಪರ್ ಕೊಟ್ಟಿದ್ರು. ಡೆಲಿಗೇಟ್ ಪೇಪರ್ ಕೊಟ್ಟಿಲ್ಲ ಅಂತ ಅದಕ್ಕಾಗಿ ಅವ್ರು ಲೋನ್ ಹಾಕ್ತಾ ಇಲ್ಲ ಅಂತ. ಇದು ರಾಜಕಾರಣ ಸರ್. ನಿಪ್ಪಾಣಿಯೊಳಗೆ ಹಂಗಾಗ್ಯದ, ಅಥಣಿಯೊಳಗೆ ಹಂಗಾಗ್ಲಿಕ್ಕತ್ತದ. ನೀವು DCC ಬ್ಯಾಂಕಿನ ಅಧ್ಯಕ್ಷರು, ಒಂದು ಪಕ್ಷದ ಅಧ್ಯಕ್ಷರಲ್ಲ, ನಮ್ಮ ರೈತರ ಅಧ್ಯಕ್ಷರು. ನೀವು ಎಲ್ಲರಿಗೂ ಸರಿ ಸಮಾನಾಗಿ ಲೋನ್ ಕೊಡ್ರಿ. ಈ ಲೋನ್ ಕೊಡೋಕೆ ಸರಿಯಾಗಿ ಡಾಕ್ಯುಮೆಂಟ್ ತೋರಿ, ರಿಕವರಿ ಮಾಡಿರಿ. ರಿಕವರಿ ಮಾಡಲಿಲ್ಲ ಅಂದ್ರೆ ನಾವು ಎಲ್ಲರೂ ಕೂಡ ರಿಕವರಿ ಮಾಡ್ತೀವಿ. 100% ಹೋರಾಟ ಮಾಡ್ತೀವಿ ಸರ್. ಹೋರಾಟ ಮಾಡ್ತೀವಿ. ಸರ್ಕಾರನ ಗುರ್ಲಾಪುರ ತರಿಸಿದಂಥ ಬೆಳಗಾಂ ಜಿಲ್ಲಾ ರೈತರ ಶಕ್ತಿ ದೊಡ್ಡದದ. ನಾವು ವಿನಂತಿ ಮಾಡ್ಕೊಳ್ತೀವಿ, ಗೌರವ ಕೊಡ್ತೀವಿ. ಅದಕ್ಕೆ ನೀವು ದುರುಪಯೋಗ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ಎಚ್ಚರಿಕೆ ಮೂಲಕ, ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತೀವಿ.